ಅಜ್ಜಿ ನನ್ನ ನೋಡ್ಬೇಕು ಅಂತ ಅಂದೋಳು ನೀನು. ನಾನು ಬರಕ್ ಮೊದ್ಲೇ ಯಾಕಜ್ಜಿ ಹೋಗ್ಬಿಟ್ಟೆ? ನಾನು ಬರೋವರೆಗೂ ನಿನ್ ಕೈಲಿ ಇರಕ್ ಆಗ್ತಿದಿಲ್ವಾ ಏನು? ಹೇಳಜ್ಜಿ, ಇವಾಗಾದ್ರೂ ಎದ್ದೇಳು. ನಾನು ಬಂದಿದ್ದೀನಿ ನೋಡು. ನಾನು ನೋಡ್ಬೇಕು ಅಂತ ಹೇಳಿ ಕಳಿಸಿದ್ದಲ್ಲ ನೀನು. ನೋಡು, ನಾನು ನನ್ನ ಗಂಡ ನನ್ನ ಮಗಳೆಲ್ಲ ಬಂದಿದ್ದೀವಿ ಅಜ್ಜಿ. ಎದ್ದೇಳಜ್ಜಿ, ಮಾತಾಡಿ ಎದ್ದೇಳು. ಅಯ್ಯೋ, ನೀನು ಎಷ್ಟು ಮಾತಾಡಿಸ್ರೆ ಏನಮ್ಮ? ನಮ್ಮಮ್ಮ ಎದ್ದೇಳ್ತಾರ? ಎದ್ದೇಳಲ್ಲ. ಅಲ್ಲ, ನಿನ್ನ ನೋಡ್ಬೇಕು ಅಂತ ಜೀವ ಕೈ ಹಿಡ್ಕೊಂಡಿತ್ತು ನಮ್ಮಮ್ಮ. ನಿನ್ನ ನೋಡ್ದಂಗೆ ಹೋಗ್ಬಿಟ್ರು. ನೋಡ್ತೇನೆ, ನೋಡ್ದಾ ಅಮ್ಮ ಮಗಳ ನಾಟಕ ಹೆಂಗೈತೆ ಅಂತ? ಅಲ್ಲ ಅಕ್ಕ, ಇಲ್ಲಿ ಇಷ್ಟೊಂದು ಜಾಗ ಐತೆ, ಆದ್ರೆ ಯಾಕೆ ಊರಿನ ಜನ ಎಲ್ಲರೂ ಅಲ್ಲಿ ದೂರ ನಿಂತ್ಕೊಂಡಿದ್ರಲ್ಲ? ಯಾಕೆ ಅವ್ರು ಇಲ್ಲಿಗೆ ಬರೋದಿಲ್ವಾ? ಅಯ್ಯೋ, ಬರ್ತಾರೆ ಕಣೆ. ಅವರೆಲ್ಲ ಬಂದು ನೋಡಿ ನೋಡಿ ಅಲ್ಲವ್ರು ನಿಂತ್ಕೊಂಡಿದ್ದಾರೆ. ಎಲ್ಲ ಇಲ್ಲೇ ಇದ್ರೆ ಜಾಗ ಸಾಕಾಗಲ್ವಲ್ಲ, ಅದಕ್ಕೆ ಬಂದು ನೋಡ್ಕೊಂಡು ಅಲ್ಲಿ ಹೋಗಿದ್ದಾರೆ. ಓ ಹೌದಾ? ಅಕ್ಕ, ಇವಾಗ ನಾನು ಅಳ್ಬೇಕಾ ಬೇಡವಾ? ಇಲ್ಲದ್ರೆ ಯಾರು ನೋಡ್ತಾರೆ? ಇಲ್ಲಿ ಹೋದ್ರೆ ನಮ್ಮವರೇನೆ. ಅಲ್ಲಿ ನಡಿ, ಅಲ್ಲಿ ಜನ ಸೇರ್ಕೊಂಡಿದಾರಲ್ಲ, ಅಲ್ಲೋದ್ರೆ ಸ್ವಲ್ಪ ಜನ ನೋಡ್ತಾರೆ. ನಡಿ. ಅಂದಂಗೆ ಅಪ್ಪ ಬಂದಿಲ್ಲ ಇನ್ನು, ಯಾಕೆ? ಕೆಲಸ ಮಾಡು, ಅಪ್ಪ ಬರಲಿ, ಆಮೇಲೆ ಅಳನ ಇಬ್ರು, ಸರಿನಾ? ಅಲ್ಲಿವ್ರಿಗೆ ಅಲ್ಬಸ್ನಲ್ಲಿ ಯಾಕೆ ಸುಮ್ಮನೆ ಕಣ್ಣಿಗೆ ವೇಸ್ಟ್ ಆಗ್ತೀವಿ ಮುತ್ತಿಗೋಸ್ಕರ? ಹಂಗಂತೀಯೇನೆ ಅಕ್ಕ? ಸರಿ ಬಿಡು, ನೀ ಹೇಳ್ತಾರೋದು ಸರಿಯಾಗೈತೆ. ಅಣ್ಣ ಬೈರಣ್ಣ, ಯಾಕಣ್ಣ ನೀನು ಹೆಂಗಸ್ರಂಗಲ್ಲೇ ನಿಂತ್ಕೊಬಿಟ್ಟಿದ್ಯಲ್ಲ? ಬಾ ಈ ಕಡೆ. ಅಲ್ಲ, ಸತ್ತು ಎಷ್ಟೊತ್ತಾಯ್ತು, ಒತ್ತು ಬೇರೆ ಮುಣಗ್ತಾ ಐತೆ. ನಡಿ, ಗೋರಿಗಳು ತಕೋಬಿಟ್ಟು ಮಣ್ಣು ಮಾಡಿ ಬರೋಣ. ಗುಣಿ ಒಡ್ಸೆಷ್ಟೊತ್ತಾಯ್ತು, ಹಂಗೆ ಒಡ್ಸ್ಬಿಟ್ಟು ತುಂಬೊತ್ತು ಬಿಡ್ಕೂಡ್ದು. ನಡಿ. ನೋಡ್ಕೊಂಗ, ಊರಿನ ಜನ ಎಲ್ಲರೂ ಮಣ್ಣು ಮಾಡೋಕೆ ಟೈಮ್ ಆಯ್ತು ಅಂತವ್ರೆ. ಇವಾಗ ಸಾಕು, ಹತ್ತಿದ್ರೆ ಸಾಕಾಯ್ತು, ನಡೀರಿ ಅಲ್ಲಿ ಹೋಗೋಣ. ಹಂಗಂದಂಗೆ ನೀವೆಲ್ಲ ಹೆಂಗಸರು ಬರ್ತೀರ ಅಲ್ಲಿಗೆ? ಇಲ್ಲ ಇಲ್ಲೇ ನೋಡ್ಕೊಂಬಿಡ್ರಿ ಮುಖಾನ? ಇಲ್ಲ ರೀ, ನಮ್ಮ ಅಮ್ಮಂಗೆ ನನ್ನ ಮಣ್ಣು ಹಾಕ್ಲೇಬೇಕು. ನಾನು ಬರ್ತೀನಿ. ದೊಡ್ಡಪ್ಪ, ನಾವಿಬ್ರು ಬರ್ತೀವಿ. ಹೌದಾ? ಸರಿ, ಎಲ್ಲರೂ ಬರ್ತೀರಂದ್ರೆ ನಡೀರಿ. ನಾನು ಹೋಗ್ಬಿಟ್ಟು ಅಲ್ಲಿ ಚಟ್ಟಾಗಿಟ್ಟು ರೆಡಿ ಮಾಡೋದು ನೋಡ್ತೀನಿ. ಇನ್ನೂ ಸುಮಾರು ಕೆಲಸ ಐತಲ್ಲ, ಸ್ನಾನ ಮಾಡಿಸ್ಬೇಕು, ಇಂದು ಕೂಳೆಲ್ಲ ಮಾಡಬೇಕು. ಸರಿ, ಅದೇ ರೆಡಿ ಆಗೈತೆ, ನಾನು ಹೋಗಿ ನೋಡ್ತೀನಿ. ನೀವೇನು ನೋಡ್ರಿ ಕೆಲಸ? ಭವ್ಯ, ನೋಡೆ ಅಪ್ಪ ಬಂದ್ರು, ನೀ ಶುರು ಮಾಡ್ಕೋದಾಗ. ಹ್ಞೂ ಅಕ್ಕ. ಅಪ್ಪ 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 ನೋಡಪ್ಪ, ಅಜ್ಜಿ ನಮ್ಮಿಬ್ಬರನ್ನ ಅನಾಥರನ್ನಾಗಿ ಮಾಡಿ ಹೊಂಟೋಗ್ಬಿಟ್ರು. ಅಪ್ಪ ನೋಡಪ್ಪ, ನಮ್ಮಿಬ್ಬರಿಗೂ ಇನ್ಮೇಲೆ ಯಾರಪ್ಪ ದಿಕ್ಕು? ನಾವಿಬ್ರು ಮತ್ತೆ ಅನಾಥರ ಆಗ್ಬಿಟ್ಟಿ. ಸಮಾಧಾನ ಮಾಡ್ಕೊಳ್ಳಿ. ಏನೂ ಮಾಡೋಕ್ಕಾಗಲ್ಲ, ಅವ್ರಿಗೂ ವಯಸ್ಸಾಗಿತ್ತಲ್ಲ ಪಾಪ. ಹೆಂಗೋ ಇಷ್ಟು ವರ್ಷ ಆರಾಮಾಗಿದ್ರಲ್ಲ, ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ನೀವಿಬ್ರು ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ಅಪ್ಪ, ನಮ್ಗಂತೂ ಸಮಾಧಾನ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಅಜ್ಜಿ ಹಿಂಗಾದ್ರು ಅಂತ ಗೊತ್ತಾದಾಗಿಂದ ನಾನು ಅಲ್ಲಿಂದ ಇಲ್ಲಿವರೆಗೂ ಬಸ್ಸಲ್ಲಿ ಹತ್ಕೊಂಡೇ ಬಂದಿದ್ದೀನಿ ಅಪ್ಪ. ಅಕ್ಕ ನೋಡು, ಹತ್ತು ಹೆಂಗಾಗ್ಬಿಟ್ಟೋಳೆ. ಅಪ್ಪ, ನಾವಿಬ್ರು ಇನ್ ಮುಂದೆ ಹೆಂಗಪ್ಪ ಇರೋದು? ಹ್ಞೂ ಅಪ್ಪ, ನಮಗಂತೂ ಇನ್ಯಾರೂ ದಿಕ್ಕಿಲ್ಲ. ನಾ ಮತ್ತೆ ತಬ್ಲಿಗಳಾಗ್ಬಿಟ್ರಿ ಅಪ್ಪ. ಅಯ್ಯ, ಇವೇ ನೀವು ಎರಡು ಹೆಣ್ಮಕ್ಳು ಹಿಂಗ ಅಳ್ತಾವಲ್ಲ? ಅಲ್ಲ, ಇಷ್ಟು ವರ್ಷದಲ್ಲಿ ಒಂದಿನ ಕೂಡ ಅಪ್ಪ ಅಂತ ಕರೆದೋರಲ್ಲ, ಆದ್ರೆ ಈಗ ಸಡನ್ ಆಗಿ ಹೆಂಗಪ್ಪ ಅಪ್ಪ ಆಗ್ಬಿಟ್ರು? ರೀ, ನಡೀರಿ, ನಾವು ಅಮ್ಮ ನೋಡ್ಕೊಂಡು ಸ್ವಲ್ಪ ಕೈ ಮುಗ್ದು ಬರೋಣ. ನಡೀರಿ. ಅಮ್ಮ, ನೀವು ಹೆಂಗೆಲ್ಲ ಬದುಕಿದ್ರಿ, ಆದರೆ ಇವಾಗ ಅಷ್ಟೇ ಅಲ್ವಾ? ಮನುಷ್ಯ ಎಷ್ಟೇ ದೊಡ್ಡವನಾಗಿರಲಿ, ಅವನು ಎಂಥವನೇ ಆಗಿರಲಿ, ಎಷ್ಟೇ ಮೆರೀಲಿ, ಆದರೆ ಒಂದಲ್ಲ ಒಂದಿನ ಇದೇ ರೀತಿ ಅಲ್ವಾ ಮಣ್ಣು ಸೇರಲೇಬೇಕು. ಆದರೆ ನಿಜ ಹೇಳ್ತಿದ್ದೀನಿ ಅಮ್ಮ, ನೀವು ಯಾವತ್ತೂ ನನ್ನ ಮಗಳ ಜಾಗ ಬಂದ್ಲು, ನನ್ನ ಮಗಳನ್ನ ಕಿತ್ಕೊಳ್ಳು ಅಂತ ಯಾವತ್ತೂ ಅಂದೇಲೆ ನನಗೊಂದು ಮಾತು ಬೈದಿಲ್ಲ, ಒಂದು ಮಾತು ಒಂದಿಲ್ಲ. ನೀವು ನಿಜವಾಗ್ಲೂ ಒಳ್ಳೆ ತಾಯಿನೇ. ನಿಮಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಅತ್ತೆ, ನೀವು ಒಂದು ಟೈಮಲ್ಲಿ ನನಗೆ ತುಂಬ ಸಹಾಯ ಮಾಡಿದ್ದೀರಾ. ನಿಜ ಹೇಳ್ಬೇಕಂದ್ರೆ ನನಗೆ ನೀವು ಒಳ್ಳೆ ಅತ್ತೇನೇ ಆಗಿದ್ರಿ. ಆದರೆ ನಿಮ್ಮಂಥ ಅತ್ತೆಗೆ ಅಳಿನಾಗೋ ಉಳ್ಕೊಳ್ಳೋ ಅದೃಷ್ಟ ನನಗಿರಲಿಲ್ಲ ಅಷ್ಟೇ. ನಿಮ್ಗೆ ಒಳ್ಳೇದಾಗಲಿ ಅತ್ತೆ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ. ಎಲ್ಲೂ ಹೋಗಲ್ಲ, ಅಲ್ಲೇ ಇರ್ತೀನಿ. ಜನ ಮುಕ್ಕೊಂಡೋಗಿ ಬರ್ತಾರಲ್ಲ, ನಾನು ಅಡ್ಡ ಆಗ್ಬಾರ್ದು ಅಂತ ಅಲ್ಲಿ ಕುತ್ಕೊಂಡಿರ್ತೀನಿ. ಅರೆ ಗಂಗಂದು ಅಕ್ಕ, ಈ ಅಜ್ಜಿಗೆ ಡೆತ್ಗೆ ಆಗಿದೆ. ಅಯ್ಯೋ ಪಾಪ.
ಅಲ್ಲ ಯಾವಾಗ ಹೀಗೆ ಆಗಿದ್ದು ನಂಗೆ ಒಂದು ಮಾತು ಹೇಳಿಲ್ಲ ನೀವು ಯಾಕೆ? ಅಯ್ಯ ಅದಕ್ಕೆ ಹಂಗ್ ದೀರ್ಘ ಹೇಳ್ತೀಯ, ನೆಟ್ಟಗೆ ಮಾತಾಡು. ನಿನ್ಗೆ ಹೇಳಕ್ಕೆ ಇದೇನು, ನಾವು ಹಬ್ಬ ಅಡುಗೆ ಮಾಡ್ತಿದೀವ ನಿನ್ ಕರಿಯಕ್ಕೆ? ಸತ್ತೋಗಿದ್ದಾರೆ. ನೀ ಯಾಕೆ ನಿಂಗೆ ಊರಿಗೆಲ್ಲ ಗೊತ್ತಾಯ್ತು, ನಿಂಗೆ ಒಬ್ರಿಗೆ ವಿಷಯ ಗೊತ್ತಾಗಿಲ್ವಾ? ಅರೆ ಬರ್ಬೇಡಜ್ಜಿ, ನೀವು ಸ್ವಲ್ಪ ಸುಮ್ಮನೆ ಹೇರಿ. ಅಲ್ಲ ಈ ಅಜ್ಜಿಗೆ ನಾನು ಮೊನ್ನೆ ಹೋಗಿ ನೋಡ್ಕೊಂಡು ಬಂದಿದ್ದೀನಿ, ಚೆನ್ನಾಗೇ ಇತ್ತು. ಈಗ ಸಡನ್ ಆಗಿ ಏನೋ ಆಯ್ತು? ಅಮ್ಮ ತಾಯಿ, ಸಾವು ಯಾವಾಗ್ಲೂ ಸಡನ್ ಆಗಿ ಆಗೋದು. ಯಾಕೆ? ಇಲ್ಲಾಂದ್ರೆ ಮೊದಲೇ ಬಂದು ಎಲ್ರಿಗೂ ಮೆಸೇಜ್ ಮಾಡಿ ಹೋಗುತ್ತಾ ನಾನು ಬರ್ತೀನಿ ಅಂತ? ಅಷ್ಟು ಗೊತ್ತಾಗೋದು ನಿನಗೆ? ಅಯ್ಯೋ ಹೋಗ್ಲಿ ಬಿಡು, ಪಾಪ ಈ ಅಜ್ಜಿಗೆ ಮನಸ್ಸಿಗೆ ಶಾಂತಿಗೆ ಸಿಗ್ಲಿ. ಅಯ್ಯೋ ಲಕ್ಷ್ಮು, ಅನ್ಯಾಯವಾಗಿ ಹೋಗ್ಬಿಟ್ಟೇನೆ. ಅಲ್ಲ ನಂಗಿಂತ ವಯಸ್ಸಲ್ಲಿ 4 ವರ್ಷ ಚಿಕ್ಕವಳು ನೀನು. ನಾನು ನೋಡು ಇನ್ನು ಗಟ್ಟಿಮುಟ್ಟಿಗೆ ಹೆಂಗಿದ್ದೀನಿ. ಅನ್ಯಾಯವಾಗಿ ಹೋಗ್ಬಿಟ್ಟೇನೆ. ಹೋದ್ರೆ ಹೋಗ್ಲಿ ಬಿಡು. ನಿಂಗೂ ಇತ್ತೀಚೆಗೆ ಹಾಕೋ ಬರ್ತಾ ಬರ್ತಾ ತುಂಬ ಕಷ್ಟ ಆಗೋಗಿತ್ತು ಜೀವನ ಮಾಡೋದು. ಹೋಗ್ಲಿ ಬಿಡು, ಹೆಂಗೋ ಆ ದೇವ್ರೆ ನಿನ್ನ ಕಷ್ಟ ನೋಡೋಕ್ಕಾಗ್ದಿರ ಕರ್ಕೊಬಿಟ್ಟ ಅಂತ ಅನಿಸ್ತೈತೆ. ಯಾಕಂದ್ರೆ ವಯಸ್ಸಾದ್ಮೇಲೆ ನನ್ನಂಥವ್ರು ನಿನ್ನಂಥವ್ರು ತುಂಬ ದಿನ ಬದುಕಿರಬಾರ್ದು. ಕಷ್ಟಮ್ಮ, ಬರೀ ಕಷ್ಟ. ಏ ಅಜ್ಜಿ, ಏನು ಹೇಳ್ತಿದ್ದೆ ನೀನು? ಅಲ್ಲ ನೀನು ನಮ್ಮ ಅಜ್ಜಿ ಸತ್ತೋಗುತ್ತೆ ಅಂತ ಬೇಜಾರ, ಅಥವಾ ನಮ್ಮ ಅಜ್ಜಿಗಿಂತ ನೀನು ಇನ್ನೂ ಚೆನ್ನಾಗಿ ಬದುಕಿದೆ ಅಂತ ಖುಷಿನ ನಿನಗೆ? ಅಯ್ಯ ನಿನ್ಕೋ ನನಗೇನು ಮಾತು, ನೀನು ಏನಾನ ಅನ್ಕ. ಅಲ್ಲ ಪಾಪ ಅಜ್ಜಿಗೆ ಬಲೆ ಕಾಟ ಕೊಟ್ಟೋಳ್ತಾರೆ ನೀನು. ನನಗನ್ಸುತ್ತೆಲ್ಲೋ ನಿನ್ನ ಕಾಟ ತಡೆಯಕ್ಕೆ ಹಾಕ್ದೇನೆ ಆ ಅಮ್ಮನ ಕಣ್ಣು ಮುಚ್ಕೊಂಡ್ಬಿಟ್ಲೇನೋ ಅಂತ ಅನ್ಸ್ತೈತೆ ನನಗೆ. ಏ ಮುದುಕಿ, ಬಂದಿದ್ಯಾ? ಮಣ್ಣು ಹಾಕ್ದಾ? ಹೋಗು, ಇಲ್ಲ ಅಂದ್ರೆ ನೋಡು ಅಜ್ಜಿ ಪಕ್ಕದ ಜಾಗ ಐತೆ, ನಿನ್ನ ಹಂಗೆ ಮಣ್ಣು ಮಾಡ್ಬಿಡ್ತೀವಿ, ಹೋಗು. ನೀನು ಅಂತವಳೆ, ನನ್ನನ್ನು ಮಣ್ಣಿಗೆ ಹಾಕೊಳ್ಳೆ ನೀನು. ಗಂಗಾ, ಕೊನೆ ಸರಿ ಎಲ್ಲರೂ ಅಮ್ಮನ ಮುಖ ನೋಡ್ಕೊಳ್ರಿ. ಇವಾಗ ಮಣ್ಣು ಹಾಕ್ಬೇಕು. ಒಬ್ಬೊಬ್ಬರೇ ಬಂದು 3 ಅಡಿ ಮಣ್ಣು ಹಾಕ್ಬಿಟ್ಟು ಬಂದ್ಬಿಡ್ರಿ. ಅಯ್ಯೋ ದೊಡ್ಡಪ್ಪ, ಮಣ್ಣು ಹಾಕೋಕೆ ಮೊದಲು ಅಜ್ಜಿ ಹತ್ರ ನೋಡು ಸರ ಬಳೆ ಎಲ್ಲ ಹಂಗಂಗೆ ಐತೆ, ಅದೆಲ್ಲ ಬಿಚ್ಕೊಡ್ಬೇಕು ತಾನೆ? ಯಾರು ಬಿಚ್ಕೊಡೋದು? ನಮ್ಮಮ್ಮ ಬದುಕಿರ್ಬೇಕಾದ್ರೆ ಮೈ ತುಂಬ ಒಡವೆ ಹಾಕೊಂಡು ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದ್ರು. ನಮ್ಮಪ್ಪ ಹೋದ್ಮೇಲೂ ಅಷ್ಟೇ ಕುಂಕುಮ ಬಂದಿಕ್ಕೊಂತದಿಲ್ಲ, ಅಷ್ಟೇ ಕುಂಕುಮ ಹೂವು. ಅದನ್ನ ಬಿಟ್ರೆ ಕೈಯಲ್ಲಿ ಕತ್ತಲ್ಲಿ ಕಿವಿನಲ್ಲೆಲ್ಲ ತುಂಬ ಒಡವೆ ಹಾಕೊಂಡಿರ್ತಾ ಇತ್ತು. ಆದರೆ ಇವಾಗ ಅದೆಲ್ಲ ಹೆಂಗ್ರಿ ಬಿಚ್ಕೊಳ್ಳೋದು?